ಪರ್ವ ಮಿಲೆಟ್ ಹೆಲ್ತ್ ಮಿಕ್ಸ್ 44 ಬಗೆಯ ಬೇಳೆಕಾಳುಗಳು, ಸಿರಿಧಾನ್ಯಗಳು, ಸೊಪ್ಪುಗಳನ್ನ ಉಪಯೋಗಿಸಿ ಮಾಡಿದ ಹೆಲ್ತ್ ಮಿಕ್ಸ್. ಈ ಹೆಲ್ತ್ ಮಿಕ್ಸ್ನ ತಗೊಳ್ಳೋದ್ರಿಂದ BP, ಶುಗರ್, ಥೈರಾಯ್ಡ್ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ. ಜೊತೆಗೆ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ನಿಮಗೆ ಪರ್ವ ಮಿಲೆಟ್ ಹೆಲ್ತ್ ಮಿಕ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫೋನ್ ನಂಬರ್ ಕೂಡ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾ? ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ರಕ್ತದೊತ್ತಡ ಅಂದರೆ BP, ಹೈ BP ಇರ್ಬೋದು ಅಥವಾ ಲೋ BP ಇರ್ಬೋದು, ಎರಡಕ್ಕೂ ಆಹಾರ ಪದ್ಧತಿ ಹೇಳ್ತೀನಿ. ಈ ಆಹಾರ ಪದ್ಧತಿನ ಅಟ್ಲೀಸ್ಟ್ 6 ತಿಂಗಳು ಫಾಲೋ ಮಾಡಿದ್ರೆ 100% ನಿಮ್ಮ BP ಕಂಟ್ರೋಲ್ಗೆ ಬರುತ್ತೆ. BP ಟ್ಯಾಬ್ಲೆಟ್ ಅವಶ್ಯಕತೆ ಇರಲ್ಲ. ಇದು ಡಯಟ್ ಪ್ಲಾನ್ ಅಲ್ಲ, ಮನೆಮದ್ದು ಅಲ್ಲ. ಇದು ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂತಹ ಆಹಾರ ಪದ್ಧತಿ. ಇಷ್ಟು ಒಳ್ಳೆ ಆಹಾರ ಪದ್ಧತಿಯನ್ನ ಹೇಳಿರುವಂತಹ ಡಾಕ್ಟರ್ ಖಾದರ್ ಸರ್ ಅವರಿಗೆ ಧನ್ಯವಾದಗಳು. ಈ ಆಹಾರ ಪದ್ಧತಿಯಲ್ಲಿ ಕೆಲವು ಕಷಾಯಗಳು, ಜ್ಯೂಸ್ ಮತ್ತು ಸಿರಿಧಾನ್ಯನ ಹೇಳಿದ್ದಾರೆ. ಆ ಕಷಾಯಗಳು, ಜ್ಯೂಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ಮೊದಲನೇ ಕಷಾಯ ತುಳಸಿ ಎಲೆಗಳನ್ನ 1 ಹಿಡಿಯಷ್ಟು ತಗೊಂಡು ಕಷಾಯ ಮಾಡ್ಕೊಂಡು ಕುಡೀರಿ. ಎರಡನೇ ಕಷಾಯ ಬಿಲ್ವ ಎಲೆ ಕಷಾಯ. ಶಿವನ ದೇವಸ್ಥಾನದಲ್ಲಿ ಅಥವಾ ಹಳೆ ದೇವಸ್ಥಾನಗಳಲ್ಲಿ ಖಂಡಿತವಾಗ್ಲೂ ಬಿಲ್ವ ಮರ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ 1 ವಾರಕ್ಕೆ ಆಗುವಷ್ಟು ಬಿಲ್ವ ಎಲೆಗಳನ್ನ ತಗೊಬನ್ನಿ. ಫ್ರಿಡ್ಜಲ್ಲಿ ಇಟ್ಕೋಬಹುದು, ಏನೂ ಆಗಲ್ಲ. 1 ಹಿಡಿಯಷ್ಟು ಬಿಲ್ವ ಎಲೆನ ಬಳಸಿ ಕಷಾಯ ಮಾಡ್ಕೊಂಡು ಕುಡೀರಿ. ಇನ್ನು 3ನೇ ವಾರ ಕೊತ್ತಂಬರಿ ಸೊಪ್ಪು. ನಾಟಿ ಕೊತ್ತಂಬರಿ ಸೊಪ್ಪು ಆದರೆ ತುಂಬಾ ಒಳ್ಳೇದು, ಫಾರಮ್ದು ಬೇಡ. ಅದು ಅಷ್ಟೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಕಷಾಯ ಮಾಡ್ಕೊಂಡು ಕುಡೀರಿ. ಇನ್ನು 4ನೇ ಕಷಾಯ ಅಮೃತ ಬಳ್ಳಿ ಇತ್ತೀಚೆಗೆ ಎಲ್ಲ ಕಡೆನೂ ಸಿಗ್ತಾ ಇದೆ, ಆನ್ಲೈನಲ್ಲೂ ಸಿಗ್ತಾ ಇದೆ. ಇನ್ನು ಅಮೃತ ಬಳ್ಳಿ ಬಳಸಬೇಕಾದ್ರೆ ತುಂಬ ಜನಕ್ಕೆ ಇರೋ ಡೌಟು, ಎಲೆಗಳನ್ನ ಬಳಸಬೇಕಾ ಅಥವಾ ಬಳ್ಳಿನ ಬಳಸಬೇಕಾ ಅಂತ. ಎರಡನ್ನೂ ಬಳಸ್ಬೋದು, ನಿಮಗೆ ಯಾವ್ದು ಸಿಗುತ್ತೆ ಅದನ್ನು ಬಳಸಿ. ಬಳ್ಳಿ ಆದರೆ 1 ಗೇಣಷ್ಟು ತಗೊಳ್ಳಿ, ಎಲೆಗಳಾದರೆ ದೊಡ್ಡ ಎಲೆಗಳಲ್ವಾ, 6ರಿಂದ 7 ತಗೊಳ್ಳಿ ಸಾಕು. ಅಮೃತ ಬಳ್ಳಿ ಕಷಾಯನ ಹೇಗೆ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ. ಇನ್ನು 5ನೇ ಕಷಾಯ ಸರ್ಪಗಂಧ ಕಷಾಯ. ಈ ಸರ್ಪಗಂಧ ಸಿಟಿಯಲ್ಲಿ ಸಿಗೋದು ಕಷ್ಟ, ಹಳ್ಳಿ ಕಡೆ ಹೋದಾಗ ಸಿಕ್ಕಿದ್ರೆ ಕಷಾಯ ಮಾಡ್ಕೊಂಡು ಕುಡೀರಿ. ಇನ್ನು 6ನೇ ಕಷಾಯ ಅತಿಬಲ ಸೊಪ್ಪು ಹಳ್ಳಿ ಕಡೆ ಸಿಗುತ್ತೆ, ನಿಮಗೆ ಸಿಕ್ಕಿದಾಗ ತಪ್ಪದೆ ಕಷಾಯ ಮಾಡ್ಕೊಂಡು ಕುಡೀರಿ. ಈ 6 ಕಷಾಯಗಳಲ್ಲಿ ಅಟ್ಲೀಸ್ಟ್ 3 ಕಷಾಯನ ಕುಡಿಲೇಬೇಕು. ಮೊದಲನೇ ವಾರ ತುಳಸಿ ಎಲೆ, 2ನೇ ವಾರ ಬಿಲ್ವ ಎಲೆ, 3ನೇ ವಾರ ಕೊತ್ತಂಬರಿ ಸೊಪ್ಪು, 4ನೇ ವಾರ ಅಮೃತ ಬಳ್ಳಿ, 5ನೇ ವಾರ ಮತ್ತೆ ರಿಪೀಟ್ ಮಾಡಬೇಕು. ನಿಮಗೆ ಅತಿಬಲ ಸೊಪ್ಪು ಸಿಕ್ಕಿದ್ರೆ ಓಕೆ, ಆವಾಗ 5ನೇ ವಾರ ಅತಿಬಲ ಸೊಪ್ಪು ಬಳಸ್ಬೋದು. 6ನೇ ವಾರ ಸರ್ಪಗಂಧ ಬಳಸಿ. ನಿಮ್ಗೆ ಸಿಕ್ಕದಲ್ಲೇ ಇದ್ದಾಗ ಇದೇ ಎಲೆಗಳನ್ನ ಮತ್ತೆ ರಿಪೀಟ್ ಮಾಡಬೇಕು. 6 ತಿಂಗಳು ಮಾಡಬೇಕು. ಈ ಕಷಾಯನ ಹೇಗೆ ಮಾಡ್ಕೋಬೇಕು ಅಂತ ನಾನು ತುಂಬ ಸಲ ಹೇಳಿದ್ದೀನಿ, ಸ್ಕ್ರೀನ್ಶಾಟ್ ಕೂಡ ನಿಮ್ಗೆ ಹಾಕಿದ್ದೀನಿ. ಒಂದ್ಸಲ ಓದ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ, ಓಕೆನಾ? ಈ ಕಷಾಯದ ಜೊತೆಗೆ ಜ್ಯೂಸ್ನೂ ಕುಡಿಬೇಕು. ಯಾವ ಜ್ಯೂಸು? ಸೋರೆಕಾಯಿ ಜ್ಯೂಸು ಮೊದಲನೇ ವಾರ. 2ನೇ ವಾರ ಬೂದು ಗುಂಬಳಕಾಯಿ ಜ್ಯೂಸು. ದಸರಾ ಹಬ್ಬದ ದಿನ ಗುರುಪ್ರವೇಶ ಮಾಡಿದಾಗೆಲ್ಲ ಹೊಡಿತೀವಲ್ವಾ, ಅದೇ ಬೂದು ಗುಂಬಳಕಾಯಿ. ಇದು ವರ್ಲ್ಡ್ ಬೆಸ್ಟ್ ಜ್ಯೂಸ್. ಇದನ್ನು ಹೇಗೆ ಮಾಡ್ಕೋಬೇಕು, ಅದರಿಂದ ಉಪಯೋಗ ಏನು ಅಂತ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ. ಇನ್ನು 3ನೇ ಜ್ಯೂಸು ಸೌತೆಕಾಯಿ ಜ್ಯೂಸು. 200 ml ಅಷ್ಟು ತಗೊಳ್ಳಿ. ಬೂದು ಗುಂಬಳಕಾಯಿ ಆದರೆ ಸಿಪ್ಪೆ ಮೇಲ್ಗಡೆ ತೆಗಿರಿ. ಸೋರೆಕಾಯಿಗೆ ಸೌತೆಕಾಯಿಗೆ ಸಿಪ್ಪೆ ತೆಗೆದಲೇ ಹಾಗೆ ಜ್ಯೂಸ್ ಮಾಡ್ಕೊಳ್ಳಿ. ಈ ಜ್ಯೂಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಳಿ, ಆದರೆ ಐಸ್ ಹಾಕೋಬಾರ್ದು, ಸಕ್ಕರೆ ಹಾಕೋಬಾರ್ದು, ಜೇನುತುಪ್ಪ, ಬೆಲ್ಲ ಹೀಗೆ ಯಾವುದನ್ನು ಮಿಕ್ಸ್ ಮಾಡಬಾರ್ದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ನ ಕುಡಿಬೇಕು. ಮೊದಲನೇ ವಾರ ಸೋರೆಕಾಯಿ, 2ನೇ ವಾರ ಬೂದ್ಗುಂಬಳಕಾಯಿ, 3ನೇ ವಾರ ಸೌತೆಕಾಯಿ, ಮತ್ತೆ 4ನೇ ವಾರ ರಿಪೀಟ್ ಮಾಡಬೇಕು. ಅಂದರೆ ಸೋರೆಕಾಯಿ ಜ್ಯೂಸು ಮತ್ತೆ ಬೂದ್ಗುಂಬಳಕಾಯಿ ಜ್ಯೂಸು, ಹೀಗೆ 3 ತಿಂಗಳು ಬಳಸಬೇಕು. ಈ ಜ್ಯೂಸ್ ಕುಡಿದ ಅರ್ಧ ಗಂಟೆ ನಂತರ ಕಷಾಯ ಕುಡಿಬೇಕು. ಮೇಡಮ್ ಫಸ್ಟೇ ಜ್ಯೂಸ್ ಕುಡಿಯೋಕ್ಕಾಗಲ್ಲ, ಕಷಾಯ ಕುಡಿತೀವಿ ಅಂದರೆ ಓಕೆ, ಫಸ್ಟ್ ಕಷಾಯ ಕುಡೀರಿ. ಕಷಾಯ ಕುಡಿದು ಅರ್ಧ ಗಂಟೆ ನಂತರ ಜ್ಯೂಸ್ ಕುಡೀರಿ, ಹೇಗಾದರೂ ಓಕೆ, ನಿಮ್ಮ ಇಷ್ಟ. ಇನ್ನು ಸಿರಿಧಾನ್ಯದಲ್ಲಿ ಯಾವುದನ್ನು ತಗೋಬೇಕು? 5 ಸಿರಿಧಾನ್ಯಗಳಿದೆ. ಎಲ್ಲ ಸಿರಿಧಾನ್ಯನೂ 2 ದಿನ ತಗೋಬೇಕು. ಅಂದರೆ ಫಸ್ಟ್ 2 ದಿನ ಸಾಮೆ, ನೆಕ್ಸ್ಟ್ 2 ದಿನ ಆರ್ಕ, ನೆಕ್ಸ್ಟ್ 2 ದಿನ ಊದಲು, ನಂತರ ನವಣೆ, ನಂತರ ಕೊರಲೆ. 3 ಟೈಮ್ಗೂ ಸಿರಿಧಾನ್ಯದ ಊಟನೇ ಮಾಡಬೇಕು. ಅಯ್ಯೋ ಮೇಡಮ್ ಸಿರಿಧಾನ್ಯದಿಂದ ಅನ್ನ ತಿನ್ನೋಕ್ಕಾಗ್ತಾ ಇಲ್ಲ ಅಂದರೆ ಸಿರಿಧಾನ್ಯದಿಂದ ತುಂಬ ರುಚಿಕರವಾಗಿ ತಿಂಡಿಗಳನ್ನ ಮಾಡ್ಕೋಬೋದು. ಸಿರಿಧಾನ್ಯದಿಂದ ಉಪ್ಪಿಟ್ಟು ಮಾಡ್ಕೋಬೋದು, ಕಿಚಡಿ ಮಾಡ್ಕೋಬೋದು, ಬಿರಿಯಾನಿ ಕೂಡ ಮಾಡ್ಬೋದು.
ದೋಸೆ, ಇಡ್ಲಿ, ಪಡ್ಡು ಹೀಗೆ ನಿಮಗೆ ಇಷ್ಟವಾದ ಎಲ್ಲ ಥರದ ತಿಂಡಿಗಳನ್ನು ಸಿರಿಧಾನ್ಯದಲ್ಲಿ ಮಾಡ್ಕೋಬೋದು. ನಾನು ಕೆಲವು ತಿಂಡಿಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ವಿಡಿಯೋಸ್ ಮಾಡಿದ್ದೀನಿ, ಒಂದ್ಸಲ ನೋಡಿ. ಬೆಳಗ್ಗೆ ಹೊತ್ತು ಸಿರಿಧಾನ್ಯದಿಂದ ತಿಂಡಿ ಮಾಡ್ಕೊಂಡು ತಿನ್ನಿ. ಸಂಜೆ ಹೊತ್ತು ಸಿರಿಧಾನ್ಯದ ಅಂಬಲಿ ಗಂಜಿನ ಕುಡೀರಿ. ತುಂಬ ಒಳ್ಳೆಯದು. ಸಿರಿಧಾನ್ಯದ ಗಂಜಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ನಿಮಗೆ 3 ಟೈಮು ತಿನ್ನೋಕ್ಕಾಗ್ತಿಲ್ಲ ಅಂದರೆ ನಾನೊಂದು ಆಪ್ಷನ್ ಹೇಳ್ತೀನಿ. ಬೆಳಗ್ಗೆ ಸಿರಿಧಾನ್ಯದ ತಿಂಡಿ ತಿನ್ನಿ, ಸಂಜೆ ಗಂಜಿ ಕುಡೀರಿ. ಮಧ್ಯಾಹ್ನದ ಹೊತ್ತು ಚಿರುಧಾನ್ಯಗಳನ್ನ ಬಳಸ್ಬೋದು. ಚಿರುಧಾನ್ಯಗಳು ಅಂದರೆ ರಾಗಿ, ಬರಗು, ಸಜ್ಜೆ, ಜೋಳ. ನಮ್ಮ ಸೈಡು ಜಾಸ್ತಿ ರಾಗಿನ ಬಳಸ್ತಾರೆ. ಸೊ ರಾಗಿ ಮುದ್ದೆ ಕಾಮನ್ ಆಗಿ ಮಧ್ಯಾಹ್ನದ ಹೊತ್ತಿದ್ದೇ ಇರುತ್ತೆ, ಅಥವಾ ಜೋಳದ ರೊಟ್ಟಿ. ಹೀಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಬಳಸಿ. ಆದರೆ ಈ ಆಹಾರ ಪದ್ಧತಿಯಲ್ಲಿ ಅಕ್ಕಿ, ಗೋಧಿನ ಬಳಸಬಾರ್ದು. ಏನಕ್ಕೆ ಅಂದರೆ ಅಕ್ಕಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಫೈಬರ್ ಇರುತ್ತೆ, ನಾರಿನಾಂಶ ಇರುತ್ತೆ. 100 ಗ್ರಾಮ್ ಅಷ್ಟು ನೀವು ಅನ್ನ ತಿಂದರೆ 0.5% ಅಷ್ಟು ಮಾತ್ರ ಫೈಬರ್ ಇರುತ್ತೆ. ಅದೇ ರೀತಿ ಗೋಧಿ, ನೀವು ಚಪಾತಿ ಇರ್ಬೋದು, ಪರೋಟ ಇರ್ಬೋದು, ಏನು ತಿಂದರೂ 100 ಗ್ರಾಮ್ ಅಷ್ಟು ಗೋಧಿ ಹಿಟ್ಟನ್ನ ನೀವು ಬಳಸಿದ್ರೆ ಅದರಲ್ಲೂ 1.5 ಮಾತ್ರ ಫೈಬರ್ ಇರುತ್ತೆ. ಆದರೆ ಸಿರಿಧಾನ್ಯದಲ್ಲಿ 8ರಿಂದ 12% ಫೈಬರ್ ಇರುತ್ತೆ. ಅಕ್ಕಿಗಿಂತ ಸಿರಿಧಾನ್ಯದಲ್ಲಿ 15ರಿಂದ 25% ಜಾಸ್ತಿ ಫೈಬರ್ ಇರುತ್ತೆ. ಅದಕ್ಕೋಸ್ಕರ ಸಿರಿಧಾನ್ಯನ ಹೆಚ್ಚಾಗಿ ಬಳಸಿ ಅಂತ ಡಾಕ್ಟರ್ ಖಾದರ್ ಸರ್ ಅವರು ತುಂಬ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಈ ಆಹಾರ ಪದ್ಧತಿಯ ಜೊತೆಗೆ ಕೆಲವು ರೂಲ್ಸ್ನು ಫಾಲೋ ಮಾಡಬೇಕು. ನೀವು ಯಾವುದೇ ಮಾತ್ರೆ ಅಥವಾ ಔಷಧಿ ತಗೋತಾ ಇದ್ದರೆ ದಿಢೀರನೆ ನಿಲ್ಲಿಸಬೇಡಿ, ಅದರಿಂದ ತೊಂದರೆನೇ ಆಗುತ್ತೆ. ಈ ಆಹಾರ ಪದ್ಧತಿನ ಫಾಲೋ ಮಾಡ್ತಾ ನಿಧಾನವಾಗಿ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ಕೋತಾ ಬರಬೇಕು. ಅಂದರೆ ಈ ಆಹಾರ ಪದ್ಧತಿನ ಫಾಲೋ ಮಾಡ್ತಾ ಇದ್ದರೆ 3 ತಿಂಗಳ ನಂತರ ನೀವು 2 ಟ್ಯಾಬ್ಲೆಟ್ಸ್ ತಗೋತಾ ಇದ್ದರೆ 1 ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಒಂದು 5 ತಿಂಗಳ ನಂತರ ದಿನ ಬಿಟ್ಟು ದಿನ ಟ್ಯಾಬ್ಲೆಟ್ ತೊಗೊಳ್ಳಿ. ಹೀಗೆ ಕ್ರಮೇಣವಾಗಿ ಟ್ಯಾಬ್ಲೆಟ್ಸ್ನ ನಿಲ್ಲಿಸ್ತಾ ಬರಬೇಕೇ ಹೊರತು ಸಡನ್ನಾಗಿ ಟ್ಯಾಬ್ಲೆಟ್ಸ್ನ ಯಾವತ್ತೂ ನಿಲ್ಲಿಸಬೇಡಿ. ಇದ್ರ ಜೊತೆಗೆ ಖಂಡಿತವಾಗ್ಲೂ ಮಾಡಬೇಕಾಗಿರುವಂಥ ಕೆಲವು ಸ್ಟೆಪ್ಸ್ನ ಹೇಳ್ತೀನಿ. ಪ್ರತಿಯೊಬ್ಬರು ಬೆಳಗ್ಗೆ ಸೂರ್ಯೋದಯ ಸನ್ರೈಸ್ ಟೈಮಲ್ಲಿ ಸೂರ್ಯನ ಬೆಳಕಿನಲ್ಲಿ ಇರಬೇಕು. ಅಟ್ಲೀಸ್ಟ್ 10 ನಿಮಿಷನಾದರೂ ಸೂರ್ಯನ ಆರೆಂಜ್ ಕಲರ್ ಆ ಬೆಳಕನ್ನು ನೋಡಿ ಕಣ್ಣು ತುಂಬ್ಕೊಳ್ಳಿ. ಅದರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ಬರಲ್ಲ. ನಂತರ 90 ನಿಮಿಷನಾದರೂ ನಿಧಾನವಾಗಿ ವಾಕ್ ಮಾಡಿ. ತುಂಬ ಫಾಸ್ಟಾಗಿ ಮಾಡಬೇಕು ಅಂತಿಲ್ಲ, ನಿಧಾನವಾಗಿ ಕಂಟಿನ್ಯೂಸ್ ಆಗಿ ಮಾಡಿ. ನಿಲ್ಲಿಸ್ತಾ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ 1.5 ಗಂಟೆ ಮಾಡೋಕ್ಕಾಗಲ್ಲ ಅಂದರೆ 1 ಗಂಟೆ ಬೆಳಗ್ಗೆ ಮಾಡಿ, ಸಂಜೆ ಸೂರ್ಯಾಸ್ತ ಟೈಮಲ್ಲಿ ಒಂದು ಅರ್ಧ ಗಂಟೆ ವಾಕ್ ಮಾಡಿ. ನೆನ್ಪಿಟ್ಕೊಳ್ಳಿ, ವಾಕ್ ಮಾಡಬೇಕಾದ್ರೆ ಯಾರ ಜೊತೆನೂ ಮಾತಾಡಬಾರ್ದು. ನಂತರ ಅರ್ಧ ಗಂಟೆನಾದರೂ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ. ನಂತರ ಸ್ನಾನಕ್ಕೆ ತಣ್ಣೀರು ಅಥವಾ ಉಗುರು ಬೆಚ್ಚಗಿರೋ ನೀರನ್ನ ಬಳಸಿ, ಬಿಸಿ ನೀರನ್ನ ಬಳಸಬಾರ್ದು. ನಿಮ್ಮ ಆಹಾರದಲ್ಲಿ ಹಾಲು, ಮೊಟ್ಟೆ, ಮೈದಾ, ಫುಲ್ ಪಾಲಿಶ್ ಮಾಡಿರೋಂಥ ಅಕ್ಕಿ, ಗೋಧಿ, ಸಕ್ಕರೆ ಅಂದ್ರೆ ಸ್ಲೋ ಪಾಯ್ಸನ್, ನಾನ್ ವೆಜ್, ಎಲ್ಲ ಥರದ ನಾನ್ ವೆಜಿಟೇರಿಯನ್ ಕೂಡ ಬಿಡಬೇಕು. ರಿಫೈನ್ಡ್ ಆಯಿಲ್ಸ್ನ ಬಳಸಲೇಬಾರ್ದು. ರಿಫೈನ್ಡ್ ಆಯಿಲ್ಸ್ ಬದಲು ಗಾಣಕ ಪದ್ಧತಿಯಲ್ಲಿ ತಯಾರಿಸಿರುವಂತಹ ಎಣ್ಣೆನ ಬಳಸಿ. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಎಳ್ಳಿನ ಎಣ್ಣೆ, ಅದೇ ರೀತಿ ಸಾಸಿವೆ ಎಣ್ಣೆ, ಕುಸುಬೆ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಹೀಗೆ ತುಂಬ ಥರದ ಒಳ್ಳೆಯ ಎಣ್ಣೆಗಳಿದೆ. ನಿಮಗೆ ಹಾಲು ಕುಡಿಬೇಕು ಅನಿಸಿದ್ರೆ ಪ್ರಾಣಿಜನ್ಯ ಹಾಲನ್ನ ತಗೋಬೇಡಿ. ಸಸ್ಯಜನ್ಯ ಹಾಲುಗಳು ಅಂದರೆ ತೆಂಗಿನ ಹಾಲು, ಎಳ್ಳಿನ ಹಾಲು, ಶೇಂಗಾ ಹಾಲು, ಬಾದಾಮಿ ಹಾಲು, ರಾಗಿ ಹಾಲು, ಸಜ್ಜೆ ಹಾಲು, ಹೀಗೆ ಸಸ್ಯಜನ್ಯ ಹಾಲನ್ನ ತಗೊಳ್ಳಿ. ವಾರಕ್ಕೆ ಒಂದಿನ 100ರಿಂದ 150 ml ಅಷ್ಟು ತಗೊಳ್ಳಿ. ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶ ಎಲ್ಲ ಸಿಗುತ್ತೆ. ಪ್ರಾಣಿಜನ್ಯ ಹಾಲು, ಈ ಪ್ಯಾಕೆಟ್ ಹಾಲನ್ನ ಏನು ಕುಡಿಬಾರ್ದು ಅಂತ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಇನ್ನು ಮೊಟ್ಟೆ, ಮಾಂಸನೂ ಏನಕ್ಕೆ ತಿನ್ನಬಾರ್ದು ಅಂತಲೂ ವಿಡಿಯೋ ಮಾಡಿದ್ದೀನಿ. ಒಂದ್ಸಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. ವಾರಕ್ಕೆ 1 ಅಥವಾ 2 ದಿನ ತಾಟಿ ಬೆಲ್ಲದಿಂದ ಮಾಡಿರುವಂಥ ಎಳ್ಳುಂಡೆನ ತಿನ್ನಿ. ಹೀಗೆ ತಿನ್ನೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬರಲ್ಲ. ನಿಮಗೆ ತಾಟಿ ಬೆಲ್ಲ ಸಿಗ್ತಾ ಇಲ್ಲ ಅಂದರೆ ಎಳ್ಳು, ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ತಗೊಳ್ಳಿ. ಕಬ್ಬಿಣದ ಬಾಂಡಿಯಲ್ಲಿ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಎಣ್ಣೆ ಹಾಕಬಾರ್ದು. ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಒಂದು ಗಾಜಿನ ಸೀಸದಲ್ಲಿ ಇಟ್ಕೊಳ್ಳಿ. ಅದನ್ನು ನಿಮ್ಮ ಅಡುಗೆಯಲ್ಲಿ, ನಿಮ್ಮ ಸಾಂಬಾರ್ ಇರ್ಬೋದು, ಕರ್ರೀಸ್ 2ರಿಂದ 3 ಸ್ಪೂನ್ ಅಷ್ಟು ಹಾಕೊಳ್ಳಿ. ಟೇಸ್ಟ್ ಏನೂ ವ್ಯತ್ಯಾಸ ಆಗಲ್ಲ. ಇನ್ನು ರಾತ್ರಿ ಹೊತ್ತು ಆದಷ್ಟು ಬೇಗ ಅಂದರೆ 7 ಗಂಟೆ 7:30 ಒಳಗೆ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಊಟ ಆಗಿ 3 ಗಂಟೆ ನಂತರ ನಿದ್ದೆ ಮಾಡಬೇಕು. ನಿದ್ದೆ ಮಾಡುವ ಕೋಣೆ ಯಾವಾಗಲೂ ಕತ್ತಲಾಗಿ ಇರಬೇಕು. ಲೈಟ್ ಹಾಕ್ಕೊಂಡು ಮೊಬೈಲ್ ನೋಡಿಕೊಂಡು TV ಸ್ಕ್ರೀನು ಅಥವಾ ಲ್ಯಾಪ್ಟಾಪು, ಟ್ಯಾಬ್ನೋ ಹಾಕ್ಕೊಂಡು ನೋಡ್ತಾ ನಿದ್ದೆ ಮಾಡಬೇಡಿ. ಮಕ್ಕಳಿಗೆ ಒಳ್ಳೆ ಕತೆ ಹೇಳ್ತಾ ನೀವು ಯಾವುದಾದ್ರೂ ಒಳ್ಳೆ ಬುಕ್ ಓದಿ ನಂತರ ನಿದ್ದೆ ಮಾಡಿ.
ಈ ರೀತಿ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿನ ಬದಲಾಯಿಸ್ಕೊಡ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಜೊತೆಗೆ ಬಿ ಪಿನೂ ಕಂಟ್ರೋಲ್ಗೆ ಬರುತ್ತೆ. ಬಿ ಪಿ ಒಂದೇ ಅಲ್ಲ, ಹೃದಯ ಸಂಬಂಧಿ ರೋಗನೂ ಕಂಟ್ರೋಲ್ಗೆ ಬರುತ್ತೆ. ಅಂದರೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಡಿಸೀಸ್, ಹಾರ್ಟ್ ಹೋಲ್, ಯಾವುದೇ ಥರದ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಬರಲ್ಲ. ನಿಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂಥ ಕೊಲೆಸ್ಟ್ರಾಲ್ ಕೂಡ ಕರಗುತ್ತೆ. ಈ ಆಹಾರ ಪದ್ಧತಿನ ಫಾಲೋ ಮಾಡಿ ಲಕ್ಷಾಂತರ ಜನ ಬಿ ಪಿನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ನಾರ್ಮಲ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಹೈ ಬಿ ಪಿ ಅಥವಾ ಲೋ ಬಿ ಪಿನ ನಾರ್ಮಲ್ ಮಾಡ್ಕೋಬೇಕು ಅಂತ ಆಶಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ಫ್ಯಾಮಿಲಿಲಿ ಯಾರಿಗಾದರೂ ಬಿ ಪಿ ಇದ್ದರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.